ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2024 ಇದರ ಕ್ವಶನ್ ಪೇಪರ್ ಹಾಗೆ ಆನ್ಸರ್ ಪೇಪರ್ ಬುಕ್ಲೆಟ್ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ಮೊದಲನೇದಾಗಿ ಆನ್ಸರ್ ಪೇಪರ್ ಬುಕ್ಲೆಟ್ ಅಲ್ಲಿ ಎಷ್ಟು ಪೇಜಸ್ ಇರುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಹಿಂದಿನ ವರ್ಷದಲ್ಲಿ ಆನ್ಸರ್ ಪೇಪರ್ ಬುಕ್ಲೆಟ್ ಇಂದ ಅದರಲ್ಲಿ 54 ಪೇಜಸ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ಪೇಜಸ್ ಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಂಬರ್ ಆಫ್ ಪೇಜಸ್ ಅನ್ನ ಸ್ವಲ್ಪ ರಿಡ್ಯೂಸ್ ಮಾಡಿದರೆ, ಆದ್ರೂ ಕೂಡ 45+ ಪೇಜಸ್ಗಳು ಆನ್ಸರ್ ಪೇಪರ್ ಬುಕ್ಲೆಟ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ಆನ್ಸರ್ಸ್ ಏನಿದೆ ಅದನ್ನ ಒಂದೇ ಬುಕ್ಲೆಟ್ ಅಲ್ಲಿ ಬರೆಯೋದಕ್ಕೆ ಸಾಕಾಗುವಷ್ಟು ಪೇಜಸ್ಗಳು ಆನ್ಸರ್ ಪೇಪರ್ ಬುಕ್ಲೆಟ್ ಅಲ್ಲಿ ಇರುತ್ತೆ. ಅಂದ್ರೆ ಸಬ್ಜೆಕ್ಟ್ ಯಾವುದೇ ಆಗಿರ್ಲಿ, ಕನ್ನಡ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ನೀವು ಆನ್ಸರ್ ಬರೋದಕ್ಕೆ ಸಾಕಾಗುವಷ್ಟು ಪೇಜಸ್ಗಳು ಒಂದೇ ಬುಕ್ಲೆಟ್ ಇರುತ್ತೆ. ನೀವು ಆನ್ಸರ್ನ ಬರಿಬಹುದು. ಅದಾಗಿಯೂ ಕೂಡ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಪೇಜಸ್ ಬೇಕು ಅಂತ ಅನ್ಸಿದ್ರೆ, ಅಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ ಇರುವಂತಹ ಇನ್ವಿಜಿಲೇಟರ್ಗೆ ಎಡಿಷನಲ್ ಪೇಜಸ್ ಬೇಕು ಅಂತ ಹೇಳಿದ್ರೆ ಎಡಿಷನಲ್ ಶೀಟ್ಸ್ ಕೊಡಲ್ಲ, ಮತ್ತೊಂದು ಬುಕ್ಲೆಟ್ ಅನ್ನ ಕೊಡ್ತಾರೆ, ಆನ್ಸರ್ ಪೇಪರ್ ಬುಕ್ಲೆಟ್ ಅನ್ನ. ಆವಾಗ ವಿದ್ಯಾರ್ಥಿಗಳು ಆ ಮತ್ತೊಂದು ಆನ್ಸರ್ ಪೇಪರ್ ಬುಕ್ಲೆಟ್ ಏನಿರುತ್ತೆ ಅದ್ರ ಮೇಲೆ ತಮ್ಮ ರಿಜಿಸ್ಟರ್ ನಂಬರ್ ಮುಂತಾದ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಆನ್ಸರ್ ಅನ್ನ ಬರಿಬಹುದು. ಸೊ ನಿಮಗೆ ಸಾಕಾಗುವಷ್ಟು ಪೇಜ್ಗಳನ್ನ ನಿಮಗೆ ಎಕ್ಸಾಮ್ ಹಾಲ್ ನೀಡ್ತಾರೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಕ್ವಶನ್ ಪೇಪರ್ ಏನಿರುತ್ತೆ ಆ ಕ್ವಶನ್ ಪೇಪರ್ ಮೇಲೆ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಮಾರ್ಕ್ ಅನ್ನ ಮಾಡಬಾರ್ದು, ಹಾಗೆ ಉತ್ತರವನ್ನ ಬರಿಬಾರ್ದು. ಅಕಸ್ಮಾತ್ ಆಗಿ ಯಾವುದಾದ್ರೂ ವಿದ್ಯಾರ್ಥಿಗಳು ಆ ಒಂದು ಕ್ವಶನ್ ಪೇಪರ್ ಮೇಲೆ ಆನ್ಸರ್ ಅನ್ನ ಬರೆದ್ರೆ ಅದನ್ನ ಕಾಪಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ, ಎಕ್ಸಾಮ್ ಹಾಲ್ ನಿಂದ ಹೊರಗಡೆ ಕಳಿಸ್ತಾರೆ. ಅದಕ್ಕೋಸ್ಕರ ಕ್ವಶನ್ ಪೇಪರ್ ಮೇಲೆ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಉತ್ತರವನ್ನ ಪೆನ್ನಿಂದ ಅಥವಾ ಪೆನ್ಸಿಲ್ ನಿಂದ ಬರಿಬಾರ್ದು. ಈಗ ನೀವು ರಫ್ ವರ್ಕ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಆನ್ಸರ್ ಪೇಪರ್ ಬುಕ್ಲೆಟ್ ಏನಿರುತ್ತೆ ಅದ್ರ ಮೇಲೆ ಒಂದು ಪೇಜ್ ಅನ್ನ ಕೊಟ್ಟಿರ್ತಾರೆ. ಆ ಪೇಜ್ ಮೇಲೆ ರಫ್ ವರ್ಕ್ಗೆ ಅಂತ ಹೆಡ್ಡಿಂಗ್ ಕೂಡ ಇರುತ್ತೆ. ಅಲ್ಲಿ ನೀವು ರಫ್ ವರ್ಕ್ ಅನ್ನ ಮಾಡಬಹುದು. ಅದನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ರಫ್ ವರ್ಕ್ ಅನ್ನ ಮಾಡಬಾರ್ದು. ನಂತರ ಕ್ವಶನ್ ಪೇಪರ್ ಮೇಲೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಯಾವುದೇ ರೀತಿಯ ಮಾರ್ಕ್ ಅನ್ನ ವಿದ್ಯಾರ್ಥಿಗಳು ಮಾಡಬಾರ್ದು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.